ಹಲೋ ಹಾಯ್ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಚಂದ್ರಕಲಾ ಚಾನೆಲ್. ನೋಡಿ ಫ್ರೆಂಡ್ಸ್, ನಾನು ಈ ಒಂದು ಸ್ಯಾರಿನ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಸ್ಯಾರಿಗೆ ಮ್ಯಾಚಿಂಗ್ ಆಗೋ ರೀತಿ ಯಾವ ರೀತಿ ನಾವು ಬ್ಲೌಸನ್ನು ಹೊಲ್ಕೊಳ್ಬೋದು ಅಂತ. ಇದು ಸಿಂಪಲ್ ಸ್ಯಾರಿ, ಏನು ಗ್ರ್ಯಾಂಡ್ ವರ್ಕ್ ಏನು ಬಂದಿಲ್ಲ. ಒಂದು ಜಿಂಕೆ ಥರ ಗೋಲ್ಡ್ ಕಲರ್ದು ಮಧ್ಯದಲ್ಲಿದೆ ಮತ್ತು ಸಿಲ್ವರ್ ಕಲರು ಇದೆ, ಬ್ಲ್ಯಾಕಲ್ಲಿ ವರ್ಕ್ ಇದೆ. ಸ್ಯಾರಿಯಲ್ಲಿ ಅಲ್ಲೊಂದು ಈ ರೀತಿ ಹೂವು ಇದೆ. ಇದಕ್ಕೆ ಯಾವುದೇ ರೀತಿಯ ಕಾಂಬಿನೇಷನ್ ಕಲರ್ನ ಬ್ಲೌಸ್ ಬಂದಿಲ್ಲ, ಸೇಮ್ ಕಲರ್ ಬ್ಲೌಸ್ ಬಂದಿದೆ. ಇದೇ ಥರದ್ದೇ ಸೇಮ್ ಕಲರ್ ಬ್ಲೌಸ್ ಬಂದಿದೆ. ಇದಕ್ಕೆ ನಾವು ಈ ಒಂದು ಬ್ಲೌಸನ್ನ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಬೋದು ಅಂತ ನೋಡೋಣ. ಇದಕ್ಕೆ ಈ ರೀತಿ ಟೆಸಲ್ಸ್ ಬಂದಿದೆ ಸ್ಯಾರಿಗೆ. ನೋಡಿ ಫ್ರೆಂಡ್ಸ್, ಆ ಒಂದು ಈ ಬ್ಲೌಸ್ ಈಗ ನೋಡಿದ್ರಲ್ಲ ಸ್ಯಾರಿ, ಆ ಒಂದು ಸ್ಯಾರಿಗೆ ನಾನು ಸ್ಟಿಚ್ ಮಾಡ್ಕೊಂಡಿರೋವಂಥ ಬ್ಲೌಸ್ ಇದು. ಡಿಸೈನು ಇಲ್ಲಿ ಓಪನ್ ಇದೆ, ಓಪನ್ ಒಳಗಡೆ ಎರಡು ಕುಚ್ಚಿದೆ ಚಿಕ್ಕದಾಗಿ. ನೋಡಿ, ನಾನು ಲೇಸಿಂದ ಈ ಒಂದು ಡಿಸೈನನ್ನು ಮಾಡ್ಕೊಂಡಿದ್ದೀನಿ. ಲೇಸಿಂದ ಈ ಒಂದು ಲೇಸನ್ನು ಈ ರೀತಿ ಹಾಕ್ಕೊಂಡು ಇದರಿಂದ ನಾನು ಇದಕ್ಕೆ ಬ್ಲೌಸನ್ನು ಸ್ಲೀವ್ಸ್ ಯಾವ ರೀತಿ ಹೊಲಿದಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನೋಡಿ ಸ್ಲೀವ್ಸು ಯಾವ ರೀತಿ ಇದೆ, ಈ ಒಂದು ಬ್ಲೌಸ್ಗೆ ಹೊಲಿದಿದ್ದೀನಿ ನಾನು ಅಂತ ಯಾವ ರೀತಿ ಕಾಣ್ತಿದೆ ಅಲ್ವಾ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ಅಲ್ವಾ. ಈ ಒಂದು ಡಿಸೈನ್ನ ನೀವು ಸಹ ಟೈಲರ್ಸ್ಗೆ ಹೇಳಿ ಹೊಲಿಸ್ಕೋಬೋದು. ನೀವೇ ಟೈಲರ್ ಆಗಿದ್ದರೆ ಈ ಒಂದು ರೀತಿ ಡಿಸೈನ್ ಸಹ ಹೊಲ್ಕೊಳ್ಬೋದು. ಇದನ್ನು ಯಾವ ರೀತಿ ಹೊಲಿಬೇಕಂತನೂ ಸಹ ನಾನು ಐಡಿಯಾನ ಕೊಡ್ತೀನಿ. ಈಗ ನೋಡಿದ್ರಲ್ಲ, ಅದೇ ಥರದ್ದು ಸೇಮ್ ಡಿಸೈನಲ್ಲೇ ಮತ್ತೊಂದು ಬ್ಲೌಸು. ಅದಕ್ಕೆ ಆವಾಗಲೇ ನೋಡಿದ್ರಲ್ಲ, ಆ ಒಂದು ಇದಕ್ಕೆ ಯಾವುದೇ ರೀತಿಯ ಬಾರ್ಡರ್ ಅನ್ನೋದು ಬಂದಿರಲಿಲ್ಲ ಮತ್ತು ಕಾಂಬಿನೇಷನ್ ಕಲರ್ ಅನ್ನೋದು ಇರಲಿಲ್ಲ. ಆದರೆ ಈ ಒಂದು ಸೀರೆಯಲ್ಲಿ ಕಾಂಬಿನೇಷನ್ ಕಲರ್ ಇತ್ತು. ಇದು ಸೀರೆ ಕಲರ್ದು ಬಟ್ಟೆ, ಸೀರೆಯಲ್ಲಿ ಕಟ್ ಮಾಡ್ಕೊಂಡಿರೋವಂಥ ಬಟ್ಟೆ ಇದು. ಆ ಒಂದು ಬಟ್ಟೆನ ಎಲ್ಲ ಹಾಕ್ಕೊಂಡಿದ್ದೀವಿ ಮತ್ತು ದಾರಗಳಿಗೂ ಸಹ ಅದೇ ಒಂದು ಕಲರ್ ಬಟ್ಟೆನ ತೊಗೊಂಡಿದ್ದೀವಿ. ಇದು ಅದರಲ್ಲಿ ಸೀರೆಯಲ್ಲಿ ಬಂದಂಥ ಬಾರ್ಡರ್ನ ನಾವು ಇಲ್ಲಿ ಹಾಕ್ಕೊಂಡು ಸ್ಟಿಚ್ ಮಾಡಿದ್ದೀವಿ. ಈ ಒಂದು ಸ್ಯಾರಿಗೆ ಮ್ಯಾಚ್ ಆಗೋವಂಥ ಲೇಸನ್ನು ಈ ಒಂದು ಸೈಡಲ್ಲಿ ಮತ್ತು ಸ್ಲೀವ್ಸ್ಗೆ ಹಾಕ್ಕೊಂಡು ನೋಡಿ ಸೇಮ್ ಇದೇ ಥರನೇ ಸ್ಟಿಚ್ ಮಾಡ್ಕೊಂಡಿದ್ದೀವಿ ಬ್ಲೌಸ್ಗೆ. ಡಿಸೈನು ಯಾವ ರೀತಿ ಕಾಣ್ತಿದೆ ಅಂತ ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಚೆನ್ನಾಗಿದೆ ಅಂತ ನಿಮ್ಗೆ ಹೇಗೆ ಅನ್ನಿಸ್ತು, ಚೆನ್ನಾಗಿ ಒಂದು ಡಿಸೈನ್ ನಿಮಗೆ ಇಷ್ಟ ಆಯಿತಾ ಅಂತ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಬೇರೆಯವರು ಈ ಒಂದು ಡಿಸೈನ್ನ ನೋಡೋದಕ್ಕೆ ಶೇರ್ ಮಾಡಿ. ಈ ಒಂದು ಡಿಸೈನ್ನ ಯಾವ ರೀತಿ ಹೊಲ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಐಡಿಯಾನ ನಾನು ಈ ಒಂದು ವಿಡಿಯೋದಲ್ಲೇ ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಈ ಒಂದು ಬ್ಲೌಸನ್ನು ನಾನು ಈ ಒಂದು ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಈ ರೀತಿ ಒಂದು ಎರಡು ಆ ಕಡೆ ಇದೊಂದಿದು ಎರಡು ಲೇಸನ್ನು ಹೊಲ್ಕೊಂಡಿದ್ದೀನಿ. ಒಂದೇ ಲೇಸನ್ನು ಎರಡು ಕಡೆ, ಇದು ಸಹ ಮುಂದೆನೂ ಸಹ ಹೊಲ್ಕೊಂಡಿದ್ದಾಗಿದೆ. ಈ ರೀತಿ ಇಲ್ಲಿ ಡಿಸೈನ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಓಪನ್ ಬರೋ ಹಾಗೆ ನಾವು ಸೀರೆಯ ಬಟ್ಟೆಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇದು ಸೀರೆ ಇದು. ಇದರಲ್ಲಿ ಇದನ್ನು ಎಷ್ಟು ಕಟ್ ಮಾಡ್ಕೊಳ್ಬೇಕು, ಯಾವ ರೀತಿ ಆ ಡಿಸೈನ್ ಮಾಡೋದಕ್ಕೆ ಮಾಡ್ಕೊಳ್ಬೇಕು ಅನ್ನೋದನ್ನು ಐಡಿಯಾ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಈ ಕಡೆಗೆ 2 ಸೆಂಟಿಮೀಟರ್ ಒಳಗಡೆ ಹೋಗೋದಕ್ಕೆ, ಈ ಕಡೆ 2 ಸೆಂಟಿಮೀಟರ್ ಒಳಗಡೆ ಹೋಗೋದಕ್ಕೆ ಇಷ್ಟು ಬಿಟ್ಬಿಟ್ಟು ನೀವು ಕತ್ತರಿಯಲ್ಲಿ ಕಟ್ ಮಾಡ್ಕೊಳ್ಳಿ. ನೋಡಿ, ಕಟ್ ಮಾಡಿಕೊಂಡು ಇದನ್ನು ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ರಿ. 1/4 ಇಂಚಿಗೆ ಇಲ್ಲಿಂದ ಈ ರೀತಿ 1/4 ಇಂಚು ಅಷ್ಟು ನೀವು ಸ್ಟಿಚ್ ಮಾಡ್ಕೊಳ್ರಿ. ನೋಡಿ ಫ್ರೆಂಡ್ಸ್, ಎರಡು ಸ್ಟಿಚ್ನ ಹಾಕ್ಕೊಂಡಿದ್ದೀನಿ ಈ ಒಂದು ಇದಕ್ಕೆ. ಮತ್ತು ಇದನ್ನು ಈ ರೀತಿ ತಿರುಗಿಸ್ಕೊಳ್ಬಿಡ್ರಿ. ಟರ್ನ್ ಮಾಡಿಕೊಂಡು ನೋಡಿ, ಇದು ಸೆಂಟ್ರಿಗೆ
ಇದು ಕೆಳಗಡೆ ಹೋಗೋಗೆ ನಾವು ಸ್ಟಿಚ್ ಮಾಡಿರೋದು. ಮತ್ತು ಈ ರೀತಿ ಇದು ಸೆಂಟರ್ ತಗೊಳ್ಳಿ ನೋಡಿ, ಈ ರೀತಿ ಸೆಂಟರ್ ಮಾಡ್ಕೊಳ್ಳಿ. ಸೆಂಟರ್ ಮಾಡಿಕೊಂಡು ಈ ಒಂದು ಇದಕ್ಕೆ ಇದು ಸೆಂಟರು ನೋಡಿ, ಈ ರೀತಿ ಮಾಡ್ಕೊಳ್ಳಿ. ದಾರದಿಂದ ಇದನ್ನು ನಾವೀಗ ಕಟ್ಕೊಳ್ಬೇಕು ನೋಡಿ, ಈ ರೀತಿ ನಾವು ಹೂವು ಯಾವ ರೀತಿ ಕಟ್ತೀವೋ ಅದೇ ರೀತಿ ನೋಡಿ, ಈ ರೀತಿ ಕಟ್ಕೊಳ್ಬೇಕು. ಒಂದು 2 ಗಂಟೆ ಆಗೋಷ್ಟು ಸ್ಟಿಫಾಗಿ ಕಟ್ಕೊಳ್ಬೇಕು. ಮತ್ತು ದಾರಕ್ಕೆ ಇಟ್ಬಿಟ್ಟು ನೋಡಿ, ಇದು ಈ ರೀತಿ ಬಂದಿದೆ. ಇದನ್ನು ಬ್ಲೌಸ್ಗೆ ಯಾವ ರೀತಿ ಹಾಕ್ಕೊಳ್ಬೇಕು ಅಂತ ತೋರಿಸ್ತೀನಿ ನಾನು. ಈಗ ಇದನ್ನು ಸೆಂಟ್ರಲ್ಲಿಟ್ಟು ನೋಡಿ, ಈ ರೀತಿ ಸೆಂಟರು ಈ ಒಂದು ಸೆಂಟ್ರಿಗೆ ಮಾತ್ರ ಬರಬೇಕು. ಆ ರೀತಿ ಅಡ್ಜಸ್ಟ್ ಮಾಡಿಕೊಂಡು ನಾವು ಇಲ್ಲಿ ಸೇಫ್ಟಿ ಪಿನ್ನನ್ನು ಹಾಕ್ಕೊಂಡಿದ್ದೀವಿ. ಈ ರೀತಿ ಸೇಫ್ಟಿ ಪಿನ್ ಹಾಕ್ಕೊಂಡು ನಾವೀಗ ಇದನ್ನು ಮಾತ್ರ ಸ್ಟಿಚ್ ಮಾಡ್ಕೊಳ್ಬೇಕು. 2 ಕಡೆನೂ ಈಗ ಸ್ಟಿಚ್ ಮಾಡ್ಕೊಳ್ಬೇಕು. ಇದನ್ನು ಈ ರೀತಿಯೇ ಅಡ್ಜಸ್ಟ್ ಮಾಡ್ಕೊಳ್ಬೇಕು ನೋಡಿ ಫ್ರೆಂಡ್ಸ್. ನಾನೀಗ ಇದನ್ನು ಸ್ಟಿಚ್ ಮಾಡಿಕೊಂಡೆ, ಇಲ್ಲಿಗೆ ಮತ್ತು ಇಲ್ಲಿ ಸ್ಟಿಚ್ ಮಾಡಿಕೊಂಡು ನಾನು ಸೇಫ್ಟಿ ಪಿನ್ನ ತೆಗ್ದಿದ್ದೀನಿ. ಮತ್ತು ಇದು ಸ್ಯಾರಿಯಲ್ಲಿ ಬಂದಂಥ ಇದರದ್ದೇ ಬಾರ್ಡ್ರು. ಇದನ್ನು ನಾನು ಇಲ್ಲಿ ಅಡ್ಜಸ್ಟ್ ಮಾಡ್ತಿದ್ದೀನಿ ನೋಡಿ. ಈ ಒಂದು ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು ನಾವು. ಈ ಥರ ಇಟ್ಕೊಂಡು ನಾವು ಇದನ್ನು ಈಗ ಇಲ್ಲಿ ಸೇಫ್ಟಿ ಪಿನ್ನನ್ನು ಹಾಕ್ಕೊಳ್ಬೇಕು ನೋಡಿ. ಅದನ್ನು ಕ್ಲಿಯರಾಗಿ ಆ ಒಂದು ಇದಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ಸೇಫ್ಟಿ ಪಿನ್ನನ್ನು ನೋಡಿ ಈ ರೀತಿ ಹಾಕ್ಕೊಂಡಾಗ ನಮಗೆ ಪರ್ಫೆಕ್ಟ್ ಸ್ಟಿಚಸ್ ಅನ್ನೋದು ಅಲ್ಲೇ ಬರುತ್ತೆ. ಇಲ್ಲಾಂದರೆ ಸ್ವಲ್ಪ ಲೂಸು ಸ್ವಲ್ಪ ಇದು ಹಾಕಿ ಬರುತ್ತೆ. ಈ ರೀತಿ ನೀವು ಸೇಫ್ಟಿ ಪಿನ್ನನ್ನು ಅಲ್ಲೊಂದು ಹಾಕ್ಕೊಂಡು ಆರಾಮಾಗಿ ಬೇಗ ಸ್ಟಿಚ್ ಮಾಡ್ಕೊಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ಇದನ್ನು ನಾನು ಮತ್ತೆ ನೋಡಿ ಸ್ಟಿಚ್ ಮಾಡಿದ್ದೀನಿ. ಈಗ ಸೇಫ್ಟಿ ಪಿನ್ನೆಲ್ಲ ತೆಗ್ದಿದ್ದೀನಿ. ಈ ಒಂದು ಇದನ್ನು ನೋಡಿ, ಈ ರೀತಿಯ ಚಿಕ್ಕ ಚಿಕ್ಕ ಕುಚ್ಚನ್ನು ನಾವು ಇಲ್ಲಿ ಮೊದಲಿಗೆ ಹೊಲ್ಕೋಬೇಕು ಸೂಜಿ ದಾರದಿಂದ. ಈ ರೀತಿ ಮೊದಲಿಗೆ ನೋಡಿ, ಈ ರೀತಿ ಇಟ್ಕೊಂಡು ಈ ರೀತಿ ಹೊಲ್ಕೊಬಿಡಿ. ಅದಾದ ನಂತರ ಈ ಥರದ್ದು ಒಂದು ಮಣಿ ಥರದ್ದು ಬಟನನ್ನು ನೋಡಿ ಇಲ್ಲಿ ಇಟ್ಕೊಂಡು ಈ ರೀತಿ ಸ್ಟಿಚ್ ಮಾಡಿ ನೋಡಿ, ಈ ರೀತಿ ಬರುತ್ತೆ. ಈ ಒಂದು ಡಿಸೈನು ರೆಡಿ ಆಯಿತು. ನಾವೀಗ ಸ್ಲೀವ್ನ ಯಾವ ರೀತಿ ಕಟ್ ಮಾಡ್ಕೋಬೇಕು, ಈ ಒಂದು ಸ್ಲೀವ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಬೇಕು ಅನ್ನೋದನ್ನು ನಾವು ಈಗ ನೋಡೋಣ. ಆ ಸ್ಲೀವ್ಸ್ಗೆ ಎಷ್ಟು ಕಟ್ ಮಾಡ್ಕೊಳ್ಬೇಕು, ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ನೋಡಿ ಫ್ರೆಂಡ್ಸ್. ಇದು 1.5 ಇಂಚಿದು. ಇದು 1.5 ಇಂಚಿಗೆ ನಾವು ಈ ರೀತಿ ಇಟ್ಕೊಂಡು ಮತ್ತು ಇಲ್ಲಿ 3 ಇಂಚಿಗೆ ಈ ರೀತಿ ಒಂದು ಸ್ವಲ್ಪ ಮಾರ್ಕ್ ಮಾಡ್ಕೊಳ್ಳಿ ನೋಡಿ. ಇಲ್ಲಿಂದ ಈ ರೀತಿ ನಾವು ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಆಗ ಆ ಒಂದು ಶೇಪು ಬರುತ್ತೆ ನಿಮಗೆ ನೋಡಿ. ಇದು ನಾನು ಲೈನಿಂಗು ಸಹ ಹಾಕಿದ್ದೀನಿ ಮತ್ತು ಇದು ಬ್ಲೌಸ್ನ ಬಟ್ಟೆ ಸಹ ಹಾಕಿದ್ದೀನಿ. ಎರಡನ್ನೂ ಒಂದೇ ಸಾರಿ ಕಟ್ ಮಾಡ್ತಿದ್ದೀನಿ ನೋಡಿ ಫ್ರೆಂಡ್ಸ್. ಈ ರೀತಿ ಕಟ್ ಮಾಡಿದ್ರೆ ಆಯಿತು. ಇಲ್ಲಿ 1.5 ಇಂಚ್ ಇಟ್ಕೊಂಡಿದ್ದೆ ಮತ್ತು ಇಲ್ಲಿಗೆ 3 ಇಂಚ್ ಇಟ್ಕೊಂಡಿದ್ದೆ. ಅದನ್ನು ನಾನು ಈ ಶೇಪಲ್ಲಿ ಕಟ್ ಮಾಡಿಕೊಂಡೆ. ಇದೀಗ ನೋಡಿ ಈ ರೀತಿ ಬಂದಿದೆ ಬ್ಲೌಸು. ನಾವೀಗ ಇದನ್ನು ಹಾಕ್ಕೊಂಡು ಈ ರೀತಿ ಸ್ಟಿಚ್ ಮಾಡಬೇಕು ನೋಡಿ ಫ್ರೆಂಡ್ಸ್. ಒಂದ್ರ ಮೇಲೆ ಒಂದು ಇದು ಲೈನಿಂಗು ಮತ್ತು ಒಂದು ಬ್ಲೌಸ್ನ ಬಟ್ಟೆ ಹಾಕ್ಕೊಂಡು ಈ ರೀತಿ ಸ್ಟಿಚ್ಚನ್ನು ಮಾಡ್ಕೊಂಡಿದ್ದೀನಿ ನಾನು. ಒಂದು ಸ್ಟಿಚ್ಚನ್ನ ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದ ಆದಮೇಲೆ ನಾವು ಕತ್ತರಿಯಿಂದ ಈ ರೀತಿ ನಾಚಸ್ನ ಹಾಕ್ಕೋಬೇಕು. ಈ ರೀತಿ ಹಾಕ್ಕೊಂಡು ಫುಲ್ಲು ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡಿಕೊಂಡು ಮತ್ತೊಂದು ಸ್ಟಿಚ್ಚನ್ನು ನಾವು ಹಾಕ್ಕೊಳ್ಬೇಕು ನೋಡಿ. ಈ ರೀತಿ
ತಿರುಗಿಸ್ಕೊಂಡು ನಾವು ಈ ರೀತಿ ಮತ್ತೆ ಒಂದು ಹೊಲಿಗೆಯನ್ನು ಇದ್ರ ಮೇಲೆ ಹಾಕ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ತಿರುಗಿಸಿ ನಾನು ಹೊಲಿಗೆ ಹಾಕ್ಕೊಂಡು ಈ ಒಂದು ಹೊಲಿಗೆ ನೋಡಿ ಈ ರೀತಿ ತಿರುಗಿಸಿ ನಾವು ಹೊಲಿಗೆ ಹಾಕ್ಕೋಬೇಕು. ಆ ರೀತಿ ಹೊಲಿಗೆ ಹಾಕ್ಕೊಂಡಿದ್ದಾದಮೇಲೆ ಇದು ಹಿಂದೆ ಹೋಗುತ್ತಲ್ವ ಆ ಒಂದು ಇದು ಅದಕ್ಕೆ ಎರಡು ಕಡೆ ಈ ರೀತಿ ಲೇಸನ್ನು ಹೊಲ್ಕೊಂಡಿದ್ದೀನಿ ನೋಡಿ ಇಲ್ಲಿಂದ ಇಷ್ಟು. ಇದಾದ ನಂತರ ನಾವು ನೋಡಿ ಮತ್ತೆ ಲೇಸನ್ನು ಈ ರೀತಿ ಹಾಕ್ಕೊಳ್ಬೇಕು. ಇದನ್ನು ನೋಡಿ ಇದು ಕವರ್ ಆಗೋಂಗೆ ಬಂದು ನೋಡಿ ಇಲ್ಲಿಗೆ ಈ ರೀತಿ ಈ ಒಂದು ಲೇಸನ್ನು ಹೀಗೆ ನಾವು ಸ್ಟಿಚ್ ಮಾಡ್ಕೊಳ್ಬೇಕು. ಇಲ್ಲೊಂದು ಮತ್ತು ಮತ್ತೊಂದು ಈ ರೀತಿ ನೀವು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇದನ್ನು ಈ ರೀತಿ ನಾವು ಮೊದಲು ಸ್ಟಿಚ್ ಮಾಡಿಕೊಂಡು ಈ ಒಂದು ಇದನ್ನು ಈ ರೀತಿ ಎರಡನ್ನೂ ಸ್ಟಿಚ್ ಮಾಡಿದ್ದೀನಿ. ಇದಾದ ನಂತರ ಸೂಜಿ ದಾರದಿಂದ ನೋಡಿ ಒಳಗಡೆಗೆ ನೋಡಿ ಇದನ್ನು ಎರಡನ್ನೂ ಈ ರೀತಿ ಇಟ್ಕೊಂಡು ಇದ್ರ ಬ್ಯಾಕ್ ಈ ರೀತಿ ಇಟ್ಕೊಂಡು ನಾವು ಇದನ್ನು ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಕಾಣುತ್ತೆ ಒಂದು ಡಿಸೈನು. ಇಷ್ಟೇ ಬ್ಲೌಸ್ನ ಸ್ಲೀವ್ ಡಿಸೈನ್. ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಟ್ರೈ ಮಾಡಿ ನೀವು ಒಂದ್ಸರಿ. ನೋಡಿ ಫ್ರೆಂಡ್ಸ್, ಎರಡು ಸ್ಲೀವೂ ನಾನು ಈಗ ರೆಡಿ ಮಾಡಿದ್ದೀನಿ. ಒಂದು ಸ್ಟಿಚ್ ಕೂಡ ಹಾಕ್ಕೊಂಡಿದ್ದೀನಿ. ಈ ಒಂದು ಇದಕ್ಕೆ ನೋಡಿ ಎರಡು ಸ್ಲೀವ್ಸನ್ನು ಇದನ್ನು ಈಗ ಬ್ಲೌಸ್ಗೆ ಅಟ್ಯಾಚ್ ಮಾಡಿಕೊಂಡ್ರೆ ಸ್ಲೀವ್ಸು ತುಂಬ ಚೆನ್ನಾಗಿರುತ್ತೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮುಂದೆ ಮಾಡುವಂಥ ವಿಡಿಯೋಗಳನ್ನು ನೋಡಲು ಅನುಕೂಲ ಆಗುತ್ತೆ. ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.